ದರ್ಶನ್ ಮತ್ತು ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣ ಸಂಬಂಧ ಕೋರ್ಟ್ಗೆ ಖುದ್ದು ಹಾಜರಿಗೆ ದರ್ಶನ್ ಮನವಿ ಬಗ್ಗೆ ಸೋಮವಾರ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಸೋಮವಾರ ಆದೇಶ ನೀಡೋದಾಗಿ ಸೆಷನ್ಸ್ ಕೋರ್ಟ್ ಜಡ್ಜ್ ತಿಳಿಸಿದ್ದಾರೆ. ವಕೀಲರ ಜೊತೆ ಚರ್ಚೆಗಾಗಿ ಖುದ್ದು ಹಾಜರಿಗೆ ಅವಕಾಶ ಕೋರಿದ್ದ ದರ್ಶನ್ನ ಮನವಿಯನ್ನ ಪರಿಗಣಿಸಬೇಡಿ ಅಂತ ಎಸ್ಪಿಪಿ ವಾದ ಮಂಡಿಸಿದ್ದಾರೆ. ಪ್ರಸನ್ನಕುಮಾರ್ ಕೋರ್ಟ್ಗೆ ಆರೋಪಿ ದರ್ಶನ್ ಖುದ್ದು ಹಾಜರಿ ಬಗ್ಗೆ ಪರಿಗಣಿಸಬೇಡಿ ಅಂದಿದ್ದಾರೆ. ಇದರ ಬಗ್ಗೆ ಸೋಮವಾರ ಆದೇಶ ನೀಡ್ತೀವಿ ಅಂತ ನ್ಯಾಯಾಲಯ ಹೇಳಿದೆ. ವಕೀಲರ ಜೊತೆ ಚರ್ಚೆಗಾಗಿ ಖುದ್ದು ಹಾಜರಿಗೆ ಅವಕಾಶ ಕೊಡಿ ಅನ್ನೋದು ದರ್ಶನ್ ಮನವಿ. ಆ ಮನವಿಯ ಬಗ್ಗೆ ಸೋಮವಾರ ನಿರ್ಧಾರ ಮಾಡೋದಾಗಿ ನ್ಯಾಯಾಲಯ ಹೇಳ್ತಾ ಇದೆ. ಆದರೆ ದರ್ಶನ್ ಮನವಿನ ಪರಿಗಣಿಸಬೇಡಿ ಅಂತ ಎಸ್ಪಿಪಿ ವಾದಿಸಿದ್ದಾರೆ. ಇನ್ನು ಕೋರ್ಟ್ ವಿಚಾರಣೆಗೆ ಪವಿತ್ರ ಗೌಡ ತಡವಾಗಿ ಬಂದಿದ್ದಕ್ಕೆ ಜಡ್ಜ್ ತರಾಟೆಗೆ ತಗೊಂಡಿದ್ದಾರೆ. ಪವಿತ್ರ ಗೌಡ ತಡವಾಗಿ ಹಾಜರಾಗಿದ್ದು ಯಾಕೆ ಅಂತ ಸಿಟ್ಟಾಗಿದ್ದಾರೆ ಜಡ್ಜ್ ಸುಜಾತ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಪವಿತ್ರ ಗೌಡ ಹಾಜರಾಗಿದ್ರು. ಕೋರ್ಟ್ ವಿಚಾರಣೆ ವೇಳೆ ಹೆಡ್ಫೋನ್ ಬಳಸಿದ್ದಕ್ಕೆ ಪವಿತ್ರಾಗೆ ತರಾಟೆಗೆ ತಗೊಂಡಿದ್ದಾರೆ. ಜೈಲಿನಲ್ಲಿ ಆರೋಪಿ ಹೇಗೆ ಹೆಡ್ಫೋನ್ ಬಳಕೆ ಮಾಡ್ತಾ ಇದ್ದೀರಿ, ಯಾರು ಅನುಮತಿ ಕೊಟ್ರು, ಮಹಿಳಾ ಸೆಲ್ನಲ್ಲಿ ಹೆಡ್ಫೋನ್ ಕೊಡ್ತಾರಾ, ನಾನು ಹೆಡ್ಫೋನ್ ಬಳಸಿಲ್ಲ ಅಂತ ಜಡ್ಜ್ಗೆ ಸುಳ್ಳು ಹೇಳಿದ್ದಾರೆ ಪವಿತ್ರ. ನಾನು ಗಮನಿಸಿದ್ದೀನಿ ಅಂತ ಸಿಟ್ಟಾದ್ರು ಜಡ್ಜ್ ಸುಜಾತ. ಜೈಲಾಧಿಕಾರಿಗಳಿಂದ ಸ್ಪಷ್ಟನೆ ಕೇಳಿದ್ದಾರೆ ನ್ಯಾಯಾಧೀಶರು. ಸೆಷನ್ಸ್ ಕೋರ್ಟ್ ಜಡ್ಜ್ ಸುಜಾತ ಸಾಮ್ರಾಣಿ ಇದರ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಜೈಲಾಧಿಕಾರಿಗಳಿಗೆ ಕೇಳಿದ್ದಾರೆ. ಜೈಲಿನಲ್ಲಿರುವ ಖೈದಿಗೆ ಹೆಡ್ಫೋನ್ ಕೊಡ್ತಾರಾ, ಯಾರು ಕೊಟ್ರು, ಯಾರು ಅನುಮತಿ ಕೊಟ್ರು ಅಂತ ನ್ಯಾಯಾಲಯ ಪ್ರಶ್ನಿಸಿದೆ. ಒಂದು ಕಡೆ ದರ್ಶನ್ ನ್ಯಾಯಾಲಯದಲ್ಲಿ ಖುದ್ದು ಹಾಜರಾತಿಗೆ ಮನವಿ ಮಾಡಿದ್ದು, ಇದರ ಬಗ್ಗೆ ನ್ಯಾಯಾಲಯ ಸೋಮವಾರ ನಿರ್ಧಾರ ತೆಗೆದುಕೊಳ್ಳುತ್ತೆ. ಮತ್ತೊಂದು ಕಡೆ ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಂದ ಪವಿತ್ರ ಗೌಡ ಲೇಟ್ ಬಂದಿದ್ದು, ತಡವಾಗಿ ಬಂದ್ರು, ಜೊತೆಗೆ ಹೆಡ್ಫೋನ್ ಬಳಸಿದ್ರು. ಇದರಿಂದಾಗಿ ನ್ಯಾಯಾಧೀಶರು ಸಿಟ್ಟಾದ್ರು. ತಡವಾಗಿ ಬಂದಿದ್ದಕ್ಕೂ ಕೂಡ ತರಾಟೆಗೆ ತೆಗೆದುಕೊಂಡ್ರು. ಜೊತೆಗೆ ಹೆಡ್ಫೋನ್ ಹೇಗೆ ಬಳಸ್ತಾ ಇದ್ದೀರಾ, ಜೈಲಿನಲ್ಲಿ ಯಾರು ಅನುಮತಿ ಕೊಟ್ರು ಅಂತ ಕೂಡ ನ್ಯಾಯಾಧೀಶರು ಪ್ರಶ್ನಿಸ್ತಾ ಇದ್ದಾರೆ. ಇದರ ಜೊತೆಗೆ ಜೈಲಾಧಿಕಾರಿಗಳಿಗೆ ಸ್ಪಷ್ಟೀಕರಣ ಕೊಡಿ ಅಂತ ನ್ಯಾಯಾಲಯ ಆದೇಶಿಸಿದೆ. ಹೆಡ್ಫೋನ್ ಯಾಕೆ ಬಳಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ನ್ಯಾಯಾಧೀಶರು ಜೈಲಾಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ, ಸ್ಪಷ್ಟನೆ ಕೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇತ್ತೀಚೆಗಿನ ದಿನಗಳಲ್ಲಿ ದೊಡ್ಡ ಬೆಳವಣಿಗೆಗಳು ನಡೀತಾ ಇದೆ. ಅದರಲ್ಲೂ ಮಾಫಿ ಸಾಕ್ಷಿ ಪ್ರಕರಣ ಸದ್ಯಕ್ಕೆ ದರ್ಶನ್ ಗ್ಯಾಂಗ್ಗೆ ಟೆನ್ಷನ್ ಕೊಟ್ಟಿದೆ. ಇದರ ನಡುವೆ ಖುದ್ದು ಹಾಜರಿಗೆ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡಗೆ ನ್ಯಾಯಾಧೀಶರು ತರಾಟೆಗೆ ತಗೊಂಡಿದ್ದಾರೆ. ಹಾಗಾದ್ರೆ ಏನೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ದರ್ಶನ್ ನೇರವಾಗಿ ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗೋದಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಅವರ ವಾದ ಮಂಡನೆ ಏನಿತ್ತು, ನ್ಯಾಯಾಲಯ ಏನು ಹೇಳಿದೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಮಾಫಿ ಸಾಕ್ಷಿಯ ಒಂದು ಪ್ರಸಂಗ ಆದ ನಂತರ ಅದಕ್ಕೆ ಪ್ರಾಸಿಕ್ಯೂಷನ್ ಒಪ್ಪಿಗೆ ಕೊಟ್ಟು ಅಂತಿಮವಾಗಿ ಅದನ್ನ ಹೇಳಿಕೆಯನ್ನು ದಾಖಲು ಮಾಡಬೇಕು ಅನ್ನುವಂತ ಒಂದು ವಿಚಾರಗಳು ನಡೀತಾ ಇತ್ತು. ಈ ಮಧ್ಯೆ ದರ್ಶನ್ ಪರ ವಕೀಲರು ಒಂದು ಮನವಿಯನ್ನ ಮಾಡುವ ಮೂಲಕ ದರ್ಶನ್ ಅವ್ರನ್ನ ಖುದ್ದು ಹಾಜರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಆ ಬಗ್ಗೆ ಆದೇಶವನ್ನ ಮಾಡಬೇಕು. ಯಾಕೆಂದ್ರೆ ವಕೀಲರು ತಮ್ಮ ಕಕ್ಷಿದಾರರ ಜೊತೆಗೆ ತಮ್ಮ ಅಂದ್ರೆ ಆರೋಪಿಗಳ ಜೊತೆ ಮಾತನಾಡಲಿಕ್ಕೆ ಜೈಲಿಗೆ ಹೋಗಿ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅವ್ರ ಜೊತೆ ಒಂದು ಇನ್ಸ್ಟ್ರಕ್ಷನ್ ಅನ್ನ ತೆಗೆದುಕೊಳ್ಬೇಕು. ಹಾಗಾಗಿ ಮತ್ತೆ ಖುದ್ದಾಗಿ ವಿಚಾರಣೆ ನಡೆದ ಸಂದರ್ಭದಲ್ಲಿ ಅವರು ಎದುರಿಗಿದ್ದಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸಾಕ್ಷಿದಾರರು ಹೇಳುವಂತ ಮಾಹಿತಿಗಳಿಗೆ ಕೌಂಟರ್ ಆಗಿ ಮಾಹಿತಿಯನ್ನ ಕೊಡ್ಲಿಕ್ಕೆ ಅವಕಾಶಗಳಾಗುತ್ತೆ. ಹಾಗಾಗಿ ಖುದ್ದು ಹಾಜರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಲೆಂದಿ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು. ಅದಕ್ಕೆ ಕೌಂಟರ್ ಆಗಿ ಎಸ್ಪಿಪಿ ಅವರು ನನ್ನ ಆರ್ಗ್ಯುಮೆಂಟ್ ಮಾಡಿದ್ದೇನೆಂದ್ರೆ ಅಂದ್ರೆ ಇತ್ತೀಚೆಗೆ ಟೆಕ್ನಿಕಲಿ ನಾವು ತುಂಬಾ ಡೆವಲಪ್ ಆಗಿದೀವಿ. ಹಾಗಾಗಿ ಇಡೀ ಅಮೆರಿಕ ಸೇರಿದಂತೆ ಭಾರತದಲ್ಲಿ ಎಲ್ಲಾ ಕಡೆಯೂ ಕೂಡ ಈ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಬಳಕೆ ಮಾಡಿಕೊಂಡು ಮೂಲಕ ಅವ್ರನ್ನ ಆರೋಪಿಗಳನ್ನ ಅಪೀಲ್ ಮಾಡ್ಲಿಕ್ಕೆ ಅವಕಾಶಗಳಿರುವಂತದ್ದು. ಈ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಪೊಲೀಸರು ಹೆಚ್ಚಿನ ಸಂದರ್ಭದಲ್ಲಿ ನಿಯೋಜನೆ ಮಾಡಬೇಕಾಗುತ್ತೆ. ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ
ಕಾರಣಕ್ಕೇ ಮಾಡಲಾಗುತ್ತೆ ಅನ್ನುವಂಥದ್ದು ಆರ್ಗ್ಯುಮೆಂಟ್ ಮಾಡಿದ್ರು. ಇವತ್ತು ಮುಂದುವರೆದಂತೆ ಆರ್ಗ್ಯುಮೆಂಟ್ ನಡೆದು ಅಂತಿಮವಾಗಿ ಸೋಮವಾರ ಖುದ್ದು ಹಾಜರಿಗೆ ಅವಕಾಶವನ್ನು ಕೊಡಬೇಕೆ ಬಿಡಬೇಕೆ ಅನ್ನುವಂಥದ್ದನ್ನ ಕೋರ್ಟ್ ಆದೇಶವನ್ನು ಮಾಡುತ್ತೆ. ಈ ಮಧ್ಯೆ ಇಂಟ್ರೆಸ್ಟಿಂಗ್ ಆಗಿ ನಡೆದಂತ ವಿಚಾರಗಳು ಅಂದ್ರೆ ಅಲ್ಲಿ ಪವಿತ್ರ ಗೌಡ ಮಹಿಳಾ ಬ್ಯಾರಕ್ ನಿಂದ ಪವಿತ್ರ ಗೌಡನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದ ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳು ತುಂಬಾ ತಡ ಮಾಡ್ತಾರೆ, ಒಂದಷ್ಟು ಲೇಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದು ಏನೋ ಗರಂ ಆಗಿರುವಂತದ್ದು. ಅದರ ಜೊತೆಗೆ ಆ ವಿಡಿಯೋ ಕಾನ್ಫರೆನ್ಸ್ ಸಂಬಂಧದಲ್ಲಿ ಇಯರ್ ಫೋನ್ ಅನ್ನ ಅವರು ಬಳಸ್ತಾರೆ, ಅಂದ್ರೆ ಆಡಿಯೋನ ಕೇಳಲಿಕ್ಕೆ. ಅಂದ್ರೆ ಜೈಲಿನ ಒಳಗೆ ವಿಡಿಯೋ ಅಂದ್ರೆ ಇಯರ್ ಫೋನ್ ಹೇಗೆ ಹೋಯ್ತು ಎನ್ನುವಂತದ್ದು ಪ್ರಶ್ನೆಯನ್ನ ಮಾಡ್ತಾರೆ. ಜೈಲಧಿಕಾರಿಗಳು ತರಾಟೆಯನ್ನು ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಪವಿತ್ರ ಗೌಡರು ಇಲ್ಲ ನಾನು ಇಯರ್ ಫೋನ್ ಅನ್ನು ಬಳಸಿಲ್ಲ ಅನ್ನುವಂತ ಸಮಜಾಯಿಷಿ ಕೊಡುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶೆ ಸುಜಾತ ಎಂ ಸಾಂಬ್ರೆ ಹೇಳುವಂತದ್ದು ನಾನು ನೋಡಿದ್ದೇನೆ, ಎಲ್ಲಿ ಹೇಗೆ ಹೋಯ್ತು, ಅದನ್ನ ಈ ರೀತಿ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಖಡಕ್ ಆದ ಸೂಚನೆ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಅಲ್ಲಿ ಜೈಲಿನಲ್ಲಿ ಅಂದ್ರೆ ಕಳೆದ 2-3 ದಿನಗಳಿಂದ ಬೇರೆ ಬೇರೆ ರೀತಿಯ ಜೈಲಿನಲ್ಲಿ ಅವಕಾಶಗಳು ಸಿಗ್ತಾ ಇದೆ, ಫೋನ್ಗಳು ಸಿಗ್ತಾ ಇದೆ, ಎಲ್ಲವೂ ಕೂಡ ಒಂದು ಚರ್ಚೆ ಆಗುವಂತ ಸಂದರ್ಭದಲ್ಲಿ ಈ ರೀತಿ ಒಂದು ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಮೇಲೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಮೇಲೆ ಇವರಿಗೆ ಯಾವುದೇ ರೀತಿಯಾದಂತ ಏನೋ ಸೌಲಭ್ಯಗಳು ಸಿಗಬಾರದು ಅನ್ನುವಂತ ಡೈರೆಕ್ಷನ್ ಇದ್ದಂತ ಕೇಸಲ್ಲಿಯೂ ಕೂಡ ಆರೋಪಿ ನಂಬರ್ 1 ಪವಿತ್ರ ಗೌಡಗೆ ಇಯರ್ ಫೋನ್ ಒಳಗಡೆ ಹೋಗುತ್ತೆ ಅನ್ನೋದಾದ್ರೆ ಹೇಗೆ ಹೋಯ್ತು ಅನ್ನುವಂತ ಪ್ರಶ್ನೆಗಳನ್ನು ಕೂಡ ಮಾಡಿರುವಂತದ್ದು. ಸಂಬಂಧಪಟ್ಟಂತೆ ಜೈಲಧಿಕಾರಿಗಳು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈಗ ದರ್ಶನ್ ಖುದ್ದು ಹಾಜರಿಗೆ ಆಗ್ತಾರಾ, ಅದಕ್ಕೆ ಕೋರ್ಟ್ ಅವಕಾಶವನ್ನ ಕೊಡ್ತಾ ಇಲ್ವಾ ಅನ್ನೋದು ಸೋಮವಾರ ಕಾದ್ ನೋಡ್ಬೇಕಾಗಿರುವಂತದ್ದು. ಆದ್ರೆ ಇತ್ತೀಚೆಗೆ ಜೈಲಿನಲ್ಲಿ ನಡೀತಾ ಇರುವಂತಹ ಒಂದಷ್ಟು ಅಲ್ಲಿನ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಒಳಗಿರುವಂತಹ ಕೈದಿಗಳಿಗೆ ಇವು ಬೇರೆ ಬೇರೆ ಮೊಬೈಲ್ ಸೇರಿದಂತೆ ಒಂದಷ್ಟು ವಸ್ತುಗಳು ಹೇಗೆ ಹೋಗ್ತಾ ಇದೆ ಅನ್ನುವಂತ ಪ್ರಶ್ನೆಗಳು ಮತ್ತೆ ಪದೇ ಪದೇ ಮೂಡ್ತಾ ಇರುವಂತದ್ದು. ಹಾಗಾಗಿ ಇಯರ್ ಫೋನ್ ಪವಿತ್ರ ಗೌಡಗೆ ಹೇಗೆ ಸಿಕ್ತು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಜೈಲಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗಿರುವಂತಹದ್ದು. ಭವನ. ರೈಟ್ ರಮೇಶ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.